ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿನಿಯರು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರೋದಾಗಿರುತ್ತೆ. ಸೊ ಒಂದು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಡಿಗ್ರಿಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಬರ್ತಿರ್ತಕ್ಕಂಥ ಒಂದು ಪ್ರಶ್ನೆ ಅಂದರೆ ಡಿಗ್ರಿ 6 ಸೆಮಿಸ್ಟರ್ಗಳಂತೂ ಕಂಪ್ಲೀಟ್ ಆಗಿದೆ. ಇವಾಗ NEP ಪ್ರಕಾರ ಆಗಿರ್ಬೋದು, SCP ಪ್ರಕಾರ ಆಗಿರ್ಬೋದು, ಇತರೆ ಒಂದು ಕೋರ್ಸ್ಗಳ ಪ್ರಕಾರದಲ್ಲಿ ವಿದ್ಯಾರ್ಥಿಗಳು ಡಿಗ್ರಿನ ಕಂಪ್ಲೀಟ್ ಮಾಡಿರ್ತೀರಾ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಡಿಗ್ರಿ ಆಯಿತು, ನಮ್ಮದು ಮುಂದೇನು, ವಾಟ್ ನೆಕ್ಸ್ಟ್, ಏನು ಮಾಡೋದು, ಸೊ ಅಂತ ಒಂದು ಪ್ರಶ್ನೆಗಳು ಬರ್ತಿರುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಒಂದು ಮಾನಸ್ಥಿತಿ ಯಾವ ಥರ ಇರುತ್ತೆ ಅಂದರೆ, ಡಿಗ್ರಿ ಅಂತೂ ಓದ್ಬಿಟ್ಟಿದ್ದೀವಿ, ಸೊ ಈಗ ಇನ್ನಷ್ಟು ಸ್ವಲ್ಪ ಓದ್ಬಿಡೋಣ. ಸೊ ಇನ್ನೂ ಸ್ವಲ್ಪ ಓದಾದಾಗ ನಮ್ದು ಯಾವ್ದಾದ್ರು ಉದ್ಯೋಗ ಸಿಗುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವ್ದಾರ ಒಂದು ಎಲಿಜಿಬಲ್ ಜಾಬ್ ಆಗ್ಬೋದಾಗಿರುತ್ತೆ, ನಾವು ಎಲಿಜಿಬಲ್ ಆಗ್ಬೋದಾಗಿರುತ್ತೆ ಯಾವ್ದಾರ ಒಂದು ಜಾಬ್ಗಳಿಗೆ ಅಂತಾನು ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಅನ್ಕೋತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಡಿಗ್ರಿ ಅಂತೂ ಮಾಡಿದ್ದು ಸಾಕು, ಈಗ ನಿಲ್ಲಿಸ್ಬಿಟ್ಟು ಯಾವ್ದಾರ ಕೆಲಸ ಹೋಗೋಣ ಅಂತಂದ್ರೆ ಯಾವ ಕೆಲಸಗಳು ಸಿಗ್ಬೋದು ಅಂತಾನು ಕೂಡ ಡೌಟ್ ಪಡ್ತಿರ್ತೀರಾ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಗ್ರಿ ಆಯಿತು ಮುಂದೇನು, ಅದರಲ್ಲೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಂದರೆ ಇವಾಗ ಬಹುತೇಕ ವಿದ್ಯಾರ್ಥಿಗಳು ನಮಗೆ ಕೇಳ್ತೀರಿ, ಸೊ ಒಂದು BEd ಅಥವಾ PG ಇದ್ರ ಬಗ್ಗೆ ಮಾಹಿತಿನ ಕೊಡಿ ಅಂತ. ಬಹುತೇಕ ವಿದ್ಯಾರ್ಥಿಗಳು ಈ ಕಡೆನೇ ಹೋಗ್ತಾರೆ ಅಂತ ಹೇಳ್ಬೋದು. ಕಾಮನ್ ಆಗಿ ಸ್ಕೂಲಿಂದ ವಿದ್ಯಾರ್ಥಿಗಳು ಡಿಗ್ರಿ PUC ಈ ಥರ ಹಂತಕ್ಕೆ ಬಂದಿರ್ತಾರೆ. ಅಂದರೆ ಒಂದರಿಂದ ಟು SLC ತನಕ ಓದಿರ್ತಾರೆ. SLC ಆದ ನಂತರ PUC ಕಡೆನೇ ಬಂದಿರ್ತಾರೆ ವಿದ್ಯಾರ್ಥಿಗಳು ಕಾಲೇಜ್ ಅನ್ಕೊಂಡು. ನಂತರದಲ್ಲಿ ಡಿಗ್ರಿ ಅಂತಕ್ಕಂಥದ್ದಕ್ಕೆ ಬಂದಿರ್ತಾರೆ. BA BCom BSc ಈ ಥರ ಒಂದು ಕೋರ್ಸ್ಗಳನ್ನ ತಗೊಂಡು. ಈಗ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಡಿಗ್ರಿ ತನಕ ಅಂತೂ ಒಂದು ಕಾಮನ್ ಆಗಿ ಗೊತ್ತಿರುತ್ತೆ, ಎಲ್ಲರ ಫ್ಯಾಮಿಲಿಗಳಲ್ಲಿ ಓದ್ತಿರ್ತಾರೆ. ಸೊ ನೀವು ಕೂಡ ಓದ್ಕೊಂಡು ಬಂದಿರ್ತೀರ, ಅವ್ರು ಡಿಗ್ರಿ ಅಂತ ಅಲ್ಲಿ ತನಕ ಬಂದಿರ್ತೀರ. ನಂತರದಲ್ಲಿ ಇವಾಗ ಮಾಸ್ಟರ್ ಡಿಗ್ರಿ ಮಾಡಬೇಕಾ ಅಥವಾ ಒಂದು BEd ಅಂತಕ್ಕಂಥದ್ದು ಏನಿದೆಯಲ್ಲ, ವಿದ್ಯಾರ್ಥಿಗಳು ಟೀಚಿಂಗ್ ಪ್ರೊಫೆಷನ್ಗೆ ಹೋಗುವಂಥ ವಿದ್ಯಾರ್ಥಿಗಳು ಅದ್ರ ಕಡೆ ಕೇಳ್ತಾ ಇರೋದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನಲ್ಲಿ ಹೆಚ್ಚಿಗೆ ಒಂದು ನಮಗೆ ವಿದ್ಯಾರ್ಥಿಗಳು ಕೇಳಿರೋ ಕಾರಣಕ್ಕೆ ಪೋಸ್ಟ್ ಗ್ರಾಜುಯೇಷನ್ ಬೆಟರ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. BEd ಅಂತಕ್ಕಂಥದ್ದು ಬೆಟರ್ ಆಗಿರುತ್ತೆ. ಯಾವ ಥರ ಇರುತ್ತೆ ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇದ್ರ ಬೇಸ್ ಮೇಲೆ ನೀವೇ ಥಿಂಕ್ ಮಾಡಿ ಬೆಸ್ಟ್ ಯಾವುದು ಅಂತ. ಯಾಕಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಂದರೆ ನಾನು ಹೇಳೋಕ್ಕಾಗಲ್ಲ ಇದು ಯಾವುದು ಬೆಸ್ಟ್ ಅಂತ ಅಂದ್ಬಿಟ್ಟು. ಯಾಕಂದರೆ ನಿಮ್ಮ ಒಂದು ಅನಿಸಿಕೆಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಏನಿರುತ್ತೆ ಅಂದ್ಬಿಟ್ಟು, ಅದರ ಬೇಸ್ ಮೇಲೆ ನೀವು ಥಿಂಕ್ ಮಾಡ್ಬೋದಾಗಿರುತ್ತೆ ನಿಮಗೆ ಯಾವುದು ಸೂಟೇಬಲ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಂದಾಜಿನ ಬೇಸ್ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ, ನಿಮಗೆ ಅದನ್ನು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ, ಇದೀಗ ಡಿಗ್ರಿ ಕಾಮನ್ ಆಗಿ ಓದಿರ್ತೀರ ಡಿಗ್ರಿ ತನಕನೂ. ಸೊ ಈಗ ಪೋಸ್ಟ್ ಗ್ರಾಜುಯೇಷನ್ PG ಅಂತಕ್ಕಂಥದ್ದು ಏನಿದೆಲ್ಲ, MA MCom MSc ಈ ಥರ ಒಂದು ಕೋರ್ಸ್ಗಳನ್ನೇನು ಓದಿರ್ತೀರ ಅನ್ಕೊಂಡಿರ್ತೀರ. ನಂತರದಲ್ಲಿ BEd ಅಂತಕ್ಕಂಥದ್ದು ಇರುತ್ತೆ, ಅದು ಕೂಡ ಟೀಚರ್ ಆಗುವಂಥದ್ದು ಇರುತ್ತೆ. MA ಅಂತಕ್ಕಂಥದ್ದು ಏನಿದೆ, MA MCom MSc ಅಂದರೆ PG ಅಂತಕ್ಕಂಥದ್ದು ಅಂದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಜ್ಞಾನ, ಒಂದು ವಿಷಯದಲ್ಲಿ ಪರ್ಟಿಕ್ಯುಲರ್ ಆಗಿ ಹೆಚ್ಚಿಗೆ ನಾಲೆಜ್ ಅನ್ನು ತಗೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಮಾಡುವಂಥದ್ದಾಗಿರುತ್ತೆ ಪೋಸ್ಟ್ ಗ್ರಾಜುಯೇಷನ್ ಅಂತಕ್ಕಂಥದ್ದು. ಇವಾಗ MA ಕನ್ನಡ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಯಾವ್ದಾರ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿಗೆ ಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು ಏನಿರುತ್ತಲ್ಲ, ಅದು ಪೋಸ್ಟ್ ಗ್ರಾಜುಯೇಷನ್ ಆಗಿರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಗ್ರಾಜುಯೇಷನ್ ಬಗ್ಗೆ ಮೊದಲನೇದಾಗಿ ಮಾಹಿತಿನ ಕೊಡ್ತಾನೆ. ಪೋಸ್ಟ್ ಗ್ರಾಜುಯೇಷನ್ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನ ತಗೊಳ್ಳುವಂಥದ್ದು. ಮತ್ತು ನಂತರದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದಂಥವ್ರಿಗೆ ಯಾವ ಜಾಬ್ಗಳು ಸಿಗ್ತವೆ ಅಂತಂದರೆ, ಕಾಮನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿ ಎಲ್ಲರೂ ಪೋಸ್ಟ್ ಗ್ರಾಜುಯೇಷನ್ ಮಾಡೋತಕ್ಕಂಥದ್ದು ಏನಿರುತ್ತಲ್ಲ, ಸೊ ಅವರು PU ಕಾಲೇಜಿಗೆ ಟೀಚರ್ ಆಗಬೇಕು, ನಂತರದಲ್ಲಿ ಒಂದು ಡಿಗ್ರಿ ಕಾಲೇಜ್ಗಳಿಗೆ ಪ್ರೊಫೆಸರ್ಸ್ ಆಗಬೇಕು ಅಂತಂದ್ಬಿಟ್ಟೆ, ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಈ ಥರ ಒಂದು ಕಾರಣಕ್ಕಾಗಿಯೇ ಒಂದು ಲೆಕ್ಚರ್ ಆಗಬೇಕು ಅನ್ನೋಂಥ ಉದ್ದೇಶಕ್ಕೆ, ಮತ್ತು ಪ್ರೊಫೆಸರ್ ಆಗಬೇಕು ಅನ್ನೋ ಉದ್ದೇಶಕ್ಕೆ MA ಅಥವಾ MCom MSc ಅಥವಾ ಪೋಸ್ಟ್ ಗ್ರಾಜುಯೇಷನ್ನ ತಗೊಳ್ಳೋಂಥದ್ದು ಇರುತ್ತೆ. ನಂತರದಲ್ಲಿ PhD ಆಗಿರ್ಬೋದು, ಈ ಥರ ಒಂದು ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿಕೊಂಡು, ನೆಟ್ KCET ಅದನ್ನು ಕ್ಲಿಯರ್ ಮಾಡಿಕೊಂಡು ಅವರು ಕೂಡ ಒಂದು ಪ್ರೊಫೆಷನ್ ಅಂದರೆ ಶಿಕ್ಷಕರ ವೃತ್ತಿಗೆ ಹೋಗಬೇಕು ಅಂತಿರ್ತಾರೆ. ಇವ್ರನ್ನ ಶಿಕ್ಷಕರು ಅಂತ ಕರೆಯಲ್ಲ, ಲೆಕ್ಚರರ್ ಪ್ರೊಫೆಸರ್ ಅಂತ ಕರೀತಾರೆ. ಸೊ ಆ ಕಾರಣಕ್ಕೆ ಈ ಒಂದು ವೃತ್ತಿಗೆ ಹೋಗಬೇಕು ಅನ್ನೋಂಥವ್ರು ಪೋಸ್ಟ್ ಗ್ರಾಜುಯೇಷನ್ನ ಮಾಡ್ಬೋದಾಗಿರುತ್ತೆ. ಅದಕ್ಕೆ ನಿಗದಿತ ಎಕ್ಸಾಮ್ಗಳಿರ್ತಾವಲ್ಲ, ಅದನ್ನು ಕ್ಲಿಯರ್ ಮಾಡೋದ್ರ ಮುಖಾಂತರ ನೀವು ಕೂಡ ಜಾಬನ್ನು ತಗೋಬೋದಾಗಿರುತ್ತೆ. ಸೊ ಪೋಸ್ಟ್ ಗ್ರಾಜುಯೇಷನ್ ಅಂತಕ್ಕಂಥದ್ದೆಲ್ಲ ಅಷ್ಟಾಗಿ ರಿಸ್ಕ್ ಇರುತ್ತಾ, ಯಾವ ಥರ ಏನು ಅಂತ ಕೇಳಿದ್ರೆ, ಸೊ ಕಾಮನ್ ಆಗಿ ಡಿಗ್ರಿಲಿ ಯಾವ ಥರ ಇತ್ತಲ್ಲ ವಿದ್ಯಾರ್ಥಿಗಳು, ಅದೇ ರೀತಿ ಸೆಮಿಸ್ಟರ್ ಪದ್ಧತಿನೇ ಇರುತ್ತೆ. ಸೆಮಿಸ್ಟರ್ ಆಧಾರದ ಮೇಲೆ ವಿದ್ಯಾರ್ಥಿಗಳು ಥಿಯರಿ ಪೇಪರನ್ನು ಬರೆಯೋದ್ರ ಮುಖಾಂತರದಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಆರೆಂಜಿಗೆ ಸಮಸ್ಯೆ ಅಂತೂ ಆಗೋದಿಲ್ಲ. ಜಸ್ಟ್ ಥಿಯರಿ ಅಂದರೆ ಇನ್ ಡೆಪ್ತ್ ಹೋಗ್ತೀರ ಅಷ್ಟೇ, ಒಂದು ವಿಷಯದ ಬಗ್ಗೆ ಕಂಪ್ಲೀಟ್ ಆಗಿ. ಇವಾಗ ಡಿಗ್ರಿಯಲ್ಲಿ ಯಾವುದೋ ಓದ್ತಿರ್ತಾರೆ ಅನ್ಕೊಳ್ಳಿ, ಒಂದು ಕಾನ್ಸೆಪ್ಟ್ ಇವಾಗ PUC ಕೂಡ ವೀಕ್ಷಣೆ ಮಾಡಿರ್ತೀರ. ಈಗ ಎಕ್ಸಾಂಪಲ್ ಅನ್ಕೊಡ್ತೀನಿ, ಆ PUCಯಲ್ಲಿ ಬುದ್ಧನ ಬಗ್ಗೆ ಯಾವುದೋ ಒಂದು ಕಾನ್ಸೆಪ್ಟ್ ಇತ್ತು, ಬುದ್ಧರ ಬಗ್ಗೆ ಒಂದು ವಿಷಯ ಇತ್ತು. ಸೊ ಅದನ್ನೇ ಇವಾಗ ಡಿಗ್ರಿಗೆ ಬರ್ತೀರಾ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಪೇಜಸ್ ಇರ್ತವೆ ಅಥವಾ ಜಾಸ್ತಿ ಆನ್ಸರ್ ಅಂದರೆ ಇನ್ ಡೆಪ್ತ್ ಹೋಗ್ತೀರಾ. ಬಟ್ ಪೋಸ್ಟ್ ಗ್ರಾಜುಯೇಷನ್ ಅಂತ ಬಂದರೆ, ಇವಾಗ MA ಅಂತ ತೊಗೊಂಡಾಗ ಹಿಸ್ಟ್ರಿಲ್ ಎಕ್ಸಾಂಪಲ್ಲಿ ಅದಿನ್ನ ಆಳವಾಗಿ ತುಂಬ ವಿಷಯನ ಅಲ್ಲಿ ನೀವು ಓದಕ್ಕೆ ಹೋಗ್ತೀರಾ. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇನ್ ಡೆಪ್ತ್ ಹೋಗುವಂಥದ್ದಾಗಿರುತ್ತೆ ಪೋಸ್ಟ್ ಗ್ರಾಜುಯೇಷನ್ ಅಂತಕ್ಕಂಥದ್ದು, ಒಂದು ವಿಷಯದ ಬಗ್ಗೆ ಆಳವಾದ ಜ್ಞಾನ ತಿಳ್ಕೊಳ್ಳೋದಾಗಿರುತ್ತೆ. ನಂತರದಲ್ಲಿ ಇವಾಗ BEd ಬಗ್ಗೆ ಬರುವಂಥದ್ದು ಅಂದರೆ ಪೋಸ್ಟ್ ಗ್ರಾಜುಯೇಷನ್ ಅಂತಕ್ಕಂಥದ್ದು ಕಾಮನ್ ಡಿಗ್ರಿ ಥರನೇ, ಗ್ರಾಜುಯೇಷನ್ ಥರನೇ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನಂದರೆ, ಈ ಒಂದು BEd ಅಂತಕ್ಕಂಥದ್ದು ಬರುತ್ತೆ. BEdನ ಪೋಸ್ಟ್ ಗ್ರಾಜುಯೇಷನ್ ಅಂತ ಕರೆಯಲ್ಲ, ಗ್ರಾಜುಯೇಷನ್ ಅಂತಲೇ ಕರೀತಾರೆ ವಿದ್ಯಾರ್ಥಿಗಳಿಗೆ. ಈ ಒಂದು ಗ್ರಾಜುಯೇಷನ್ ಅಂದರೆ BEd ಅಂತಕ್ಕಂಥದ್ದು ಏನಿದೆಲ್ಲ ಡಬಲ್ ಡಿಗ್ರಿ ಅಂತ ಕರೀತಾರೆ. ಅಂದರೆ ಇವಾಗ ಕಾಮನ್ ಆಗಿ ಡಿಗ್ರಿ ಮಾಡಿದ್ದೀರಾ, BA BCom BSc ಯಾವುದೋ ಒಂದು ಮಾಡಿರ್ತೀರಾ, ಬಟ್ ಆದರೆ BEd ಅಂತಕ್ಕಂಥದ್ದು ಕೂಡ ಇನ್ನೊಂದು ಡಿಗ್ರಿನೇ ಅದು. ಸೊ ಅಂದರೆ ಡಬಲ್ ಡಿಗ್ರಿ ಅಂತ ಏನು ಕರೀತಿರಲ್ಲ. ಸೊ ಈ ಥರ ಒಂದು ಬೇರೆ ಬೇರೆ ಒಂದು ಹೆಸರಿನಲ್ಲಿ ಇರ್ತಕ್ಕಂಥ ಡಿಗ್ರಿನ ಪಡ್ಕೊಳ್ಳೋದಾಗಿರುತ್ತೆ. ಅಂದರೆ BA ಅಥವಾ BSc ಇರ್ತಕ್ಕಂಥ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರು ಇರುತ್ತಲ್ಲ, ಇವ್ರುಗಳು BEdನ ಮಾಡ್ಬೋದಾಗಿರುತ್ತೆ. BCom ಮಾಡುವಂಥ ವಿದ್ಯಾರ್ಥಿಗಳಿಗೆ ಅಷ್ಟಾಗಿ ಯೂಸ್ ಇರೋದಿಲ್ಲ. ಯಾಕಂದರೆ ಅಲ್ಲಿ ನಡೀತಿರ್ತಕ್ಕಂಥ ಒಂದು ಬೇಸ್ ಮೇಲೆ ಕೂಡ ಹೇಳಿದರೆ ಯೂಸಸ್ ಕಡಿಮೆ ಅಂತಲೇ ಹೇಳ್ಬೋದಾಗಿರುತ್ತೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿನಿಯರು ಕೂಡ ಒಂದು BComನ ಮಾಡಿರುವಂಥವ್ರು BEdನ ತೊಗೊಂಡು ಕೂಡ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ. ಸೊ ಅದ್ರ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ತೊಗೊಂಡು ನೀವು BEdನ ಮಾಡಿದ್ರೆ, BCom ವಿದ್ಯಾರ್ಥಿಗಳು ಹೇಳ್ತಿರೋದು ಸ್ವಲ್ಪ ಥಿಂಕ್ ಮಾಡಿ ಅದು ವಿಚಾರಿಸ್ಬಿಟ್ಟು ಏನು ಎತ್ತ ಅಂತ ನೀವು ಅದ್ರ ಬಗ್ಗೆ ಮಾಡಿ. ಯಾಕಂದರೆ ಸಬ್ಜೆಕ್ಟ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನಿಮಗೆ ಆ ಕಾರಣಕ್ಕೆ.
ನಂತರದಲ್ಲಿ ಹೇಳುವಂಥದ್ದು ಹೆಚ್ಚಿಗೆ ಒಂದು ಗೈಡೆನ್ಸ್ ಇನ್ನೊಂದು ಮತ್ತೊಂದು ಬೇಕು ಅಂದ್ರೆ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಕೂಡ ನಿಮ್ದು ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಹೆಚ್ಚಿಗೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ನೀವು ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬಿ ಎಡ್ ಅಂತಕ್ಕಂಥದ್ದು ಯಾವ ಥರ ಇರುತ್ತೆ, ಏನು ಇರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಂತಂದ್ರೆ, ಬಿ ಎಡ್ ಅಂತಕ್ಕಂಥದ್ದು ಶಿಕ್ಷಕರಾಗಲಿಕ್ಕೆ ಇರತಕ್ಕಂಥ ಒಂದು ಕೋರ್ಸ್ ಅನ್ಬೋದು. 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಡಿ ಎಡ್ ಅಂತಕ್ಕಂಥದ್ದು ಇರುತ್ತೆ. ಅದು ಪಿ ಯು ಸಿ ಆದ್ಮೇಲೆ ಮಾಡುವಂಥದ್ದು. ಇದು ಬಿ ಎಡ್ ಅಂತಕ್ಕಂಥದ್ದು 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲಿಕ್ಕೆ, ಡಿ ಎಡ್ ಆದ್ಮೇಲೆ ಅಂದರೆ ವಿದ್ಯಾರ್ಥಿಗಳಿಗೆ ಡಿಗ್ರಿ ಆದ ಮೇಲೆ ಮಾಡ್ತಕ್ಕಂಥದ್ದು. ಬಿ ಎ ಅಥವಾ ಬಿ ಎಸ್ ಸಿ ಯಾವುದಾದ್ರೂ ಮಾಡಿದ್ರು ಕೂಡ ಎಲಿಜಿಬಲ್ ಇರ್ತೀರಾ ನೀವು. ಬಿ.ಕಾಮ್ ಮಾಡಿದ್ರು ಕೂಡ ಎನಿ ಡಿಗ್ರಿ ಮಾಡಿದರೆ ಸಾಕು, ನೀವು ಬಿ ಎಡ್‌ಗೆ ಅರ್ಜಿನ ಹಾಕ್ಬೋದಾಗಿರುತ್ತೆ. ಗೌರ್ಮೆಂಟ್ ಸೀಟನ್ನು ಪಡ್ಕೋಬೋದು ಅಥವಾ ಮ್ಯಾನೇಜ್ಮೆಂಟ್ ಸೀಟನ್ನು ಪಡ್ಕೊಂಡು ನೀವು ಬಿ ಎಡನ್ನು ಮಾಡ್ಬೋದಾಗಿರುತ್ತೆ. ನಂತರದಲ್ಲಿ ಬಿ ಎಡ್ ಅಂತಕ್ಕಂಥದ್ದು ಏನಿದೆಯಲ್ಲ, ಯಾವುದ್ರ ಬಗ್ಗೆ ಇರುತ್ತೆ ಇದು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಶಿಕ್ಷಣ ಪ್ರವೃತ್ತಿಗೆ ಸಂಬಂಧಪಟ್ಟಂತೆ ಏನಿರುತ್ತೆ, ಯಾವ ಥರ ಒಂದು ಸ್ಕೂಲ್‌ನ ಮ್ಯಾನೇಜ್ ಮಾಡಬೇಕು, ನಂತರದಲ್ಲಿ ಮಕ್ಕಳನ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು, ಯಾವ ಥರ ಟೀಚ್ ಮಾಡಬೇಕು, ಯಾವ ವಿಧಾನಗಳನ್ನು ಬಳಸಬೇಕು, ಯಾವ ಒಂದು ಮೆಥಡ್ಸ್ ಇರ್ತವೆ, ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಮಕ್ಕಳ ಜೊತೆ ವರ್ತನೆ ಮಾಡುವಂಥದ್ದಾಗಿರ್ಬೋದು, ಸೈಕಾಲಜಿಗಳ ವಿಷಯ ಸಂಬಂಧಪಟ್ಟಂತೆ ಆಗಿರ್ಬೋದು, ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಅಂದರೆ ಶಾಲೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಆಡಳಿತಾತ್ಮಕಕ್ಕೆ ಸಂಬಂಧಪಟ್ಟಂತೆ, ನಂತರದಲ್ಲಿ ಒಂದು ಸ್ಪೆಷಲ್ ಕೇರ್ ಆಗಿರ್ಬೋದು, ಇದಕ್ಕೆ ಪ್ರತಿಯೊಂದು ಮಾಹಿತಿಗಳನ್ನೇ ಒಂದು ಬಿ ಎಡ್ ಅಂತಕ್ಕಂಥದ್ದಲ್ಲಿ ನೀವು ತಿಳ್ಕೊತೀರಾ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಬಿ ಎಡ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಒಂದು ಈ ಬಿ ಎಡ್ ಅಂತಕ್ಕಂಥದ್ದು ಮಾಡಿದ್ರೆ ಜನರಲ್ ಆಗಿ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಅದ್ರ ಬಿ ಎಡ್ನ ಮಾಡ್ತಕ್ಕಂಥವ್ರ ಸಂಖ್ಯೆ ಏನಿದೆಯಲ್ಲ, ಅಂದರೆ ಕಂಪೇರ್ ಆಮೇಲೆ ನೀವು ಮಾಡಿ ಅಂತ ಹೇಳ್ತೀನಿ. ಬಟ್ ಇವಾಗ ಬಿ ಎಡ್ ಮಾಡುವಂಥದ್ದು ಏನಿದೆಯಲ್ಲ, ಟಫೆಸ್ಟ್ ಅಂತ ಹೇಳ್ಬೋದಾಗಿರುತ್ತೆ. ಕಂಪೇರಬಲ್ ಈಗ ನಾನು ಹೇಳಿದೆ ಪೋಸ್ಟ್ ಗ್ರಾಜುಯೇಷನ್ ಅಂತಕ್ಕಂಥದ್ದನ್ನ ಡಿಗ್ರಿ ಥರನೇ ಇರುತ್ತೆ. ನೀವು ನಾರ್ಮಲ್ ಆಗಿ ಕಾಲೇಜ್ಗೆ ಹೋಗ್ತೀರಾ, ಹೋಗ್ದಿಲ್ಲ ಅಂದ್ರೂ ಕೂಡ ಹೆಚ್ಚು ಕಮ್ಮಿ ಎಕ್ಸಾಮ್ ಬರ್ಕೊಂತೀರಾ, ಥಿಯರಿ ಪೇಪರ್ ಈ ಥರ ಹೋಗ್ತದೆ. ಬಟ್ ಬಿ ಎಡ್ ಅಂತಕ್ಕಂಥದ್ದೆಲ್ಲ ಎಕ್ಸಾಕ್ಟ್ ನೀವು ಮಾಡಲೇಬೇಕಿರುತ್ತೆ. ಬಟ್ ಯಾಕಂದ್ರೆ ಡಿಪೆಂಡಿಂಗ್ ಕಾಲೇಜಸ್ ಕೂಡ ಮೆಜಾರಿಟಿ ಕಾಲೇಜ್ಗಳಲ್ಲಿ ಹಾನೆಸ್ಟಾಗಿ ಕರೆಕ್ಟಾಗಿ ಮಾಡ್ತಾರೆ. ಇನ್ನು ಕೆಲವು ಕಾಲೇಜಸಲ್ಲಿ ಬೇಕಾಬಿಟ್ಟು ಇಂಟರ್ನಲ್ ಕೊಡುವಂಥದ್ದಾಗಿರ್ಬೋದು, ಬೇಕಾಬಿಟ್ಟು ಅಂದರೆ ಕಾಮನ್ ಆಗಿ ನಾನು ಕೇಳಿರೋ ಬೇಸ್ ಮೇಲೆ ಹೇಳ್ತಿರೋದಷ್ಟೇ. ಪರ್ಟಿಕ್ಯುಲರ್ ಕಾಲೇಜ್ ಅಂತ ಮೆನ್ಷನ್ ಮಾಡೋದಿಲ್ಲ. ಸೊ ಇನ್ನೊಂದೇನಂದ್ರೆ ಇಲ್ಲಿ ಅಂದರೆ ಇಂಟರ್ನಲ್ ಇನ್ನೊಂದು ಮತ್ತೊಂದೆಲ್ಲ ಅಂದರೆ ಕಾಲೇಜ್ ಅಂತಕ್ಕಂಥದ್ದಲ್ಲಿ ಕೆಲವು ಕಡೆ ಆ ಥರ ಆಗ್ಬೋದಷ್ಟೇ. ನೀವು ಹೇಳ್ತೀರಾ ಇಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತೀರಾ ಹಾಗೆ ಹೀಗೆ ಬಿ ಎಡ್ ಅಂತಕ್ಕಂಥದ್ದು ಈಸಿ ಇದೆ ಅಂತ ಕೆಲವರು ಹೇಳ್ಬೋದಾಗಿರುತ್ತೆ. ಬಟ್ ಮೆಜಾರಿಟಿ ಕಡೆಗಳಲ್ಲಿ ಸೀರಿಯಸ್ ಆಗಿ ನಡೆಯೋದಿಲ್ಲ ಅಂತ ಕಡೆ ನೀವು ಹೇಳ್ಬೋದಾಗಿರುತ್ತೆ. ಬಟ್ ಮೆಜಾರಿಟಿ ಕೆಲವೊಂದು ವಿಷಯಗಳೇನಿದಾವಲ್ಲ ಪರ್ಟಿಕ್ಯುಲರ್ ಸೀರಿಯಸ್ ಆಗಿ ಕಲಿಸ್ತಕ್ಕಂಥ ಕಾಲೇಜ್ಗಳಲ್ಲಿ ಹಾನೆಸ್ಟ್ ಆಗಿ ನೀವು ಬಿ ಎಡನ್ನು ಮಾಡ್ತೀರಾ ಅಂದರೆ ಪ್ರತಿಯೊಂದು ಆಕ್ಟಿವಿಟೀಸ್ಗಳಾಗಿರ್ಬೋದು, ಪ್ರತಿಯೊಂದು ಚಟುವಟಿಕೆಗಳು, ಸೆಮಿನಾರ್ಗಳಾಗಿರ್ಬೋದು, ಒಂದು ಏನು ಸ್ಕಿಲ್ಸ್ಗಳನ್ನು ಕಲಿಸುವಂಥದ್ದಾಗಿರ್ಬೋದು, ಇಂಟರ್ನ್‌ಶಿಪ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕಷ್ಟ ಇರುತ್ತೆ ಬಿ ಎಡ್ ಅಂತಕ್ಕಂಥದ್ದು ಹೇಳೋದಾದ್ರೆ. ಕಷ್ಟನೇ ಅಂದರೆ ತುಂಬ ಕಷ್ಟನೇ, ಮಾಡೋಕ್ಕೆ ಆಗಲ್ಲ ಅನ್ನೋ ಥರ ಏನಿರೋದಿಲ್ಲ, ಮಾಡ್ಬೋದು. ಬಟ್ ಆದರೆ ಕಂಪೇರಬಲ್ ಬೇರೆ ಬೇರೆ ಒಂದು ಟಫೆಸ್ಟ್ ಅಂತ ಕರ್ಸ್ಕೊಂತಿರಲ್ಲ, ಆ ರೀತಿಯಾಗಿ ಮೆಂಟಲಿ ಇದು ಸ್ವಲ್ಪ ಸ್ಟ್ರೆಸ್ ಕೂಡ ಆಗ್ಬೋದು ನಿಮ್ಗೆ ವರ್ಕ್ ಮಾಡೋದಕ್ಕೆ. ಚಿಕ್ಕ ಮಕ್ಕಳು ಪಾಠ ಮಾಡೋದಕ್ಕೆ ಇಷ್ಟೊಂದು ವರ್ಕ್‌ನ ಮಾಡಬೇಕಾ ಅಂತಕ್ಕಂಥ ಸಿಚುವೇಷನ್ ಕೂಡ ನಿಮಗೆ ಕೆಲವೊಮ್ಮೆ ಬರುತ್ತೆ ಮನಸ್ಸಿಗೆ ಕೂಡ. ಅಂತಾನೆ ಅನಿಸುತ್ತೆ. ಯಾಕಂದರೆ ತುಂಬಾನೇ ವರ್ಕು ಬಿ ಎಡಲ್ಲಿರುತ್ತೆ. ಪರ್ಫೆಕ್ಟ್ ಟೀಚರ್ ಆಗಬೇಕು ಅಂದರೆ ಪರ್ಫೆಕ್ಟ್ ವರ್ಕ್‌ಗಳನ್ನ ಕೆಲವೊಂದು ಕಾಲೇಜುಗಳಲ್ಲಿ ಮಾಡಿಸ್ತಾರೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿನಿಯರಿಗೆ ಬಿ ಎಡ್ ಅಂತಕ್ಕಂಥದ್ದೆಲ್ಲ ನಿಜವಾಗ್ಲೂ ಕೂಡ ನೀವೇನಾದ್ರು ಪರ್ಫೆಕ್ಟ್ ಬೆಸ್ಟ್ ಕಾಲೇಜ್‌ಗೆ ಹೋಗಿದ್ದೀರಾ ಅಂತಂದ್ರೆ, ಆ ಒಂದು ಕಾಲೇಜ್‌ಗಳಲ್ಲಿ ತುಂಬಾನೇ ವರ್ಕ್‌ಗಳು ಅಥವಾ ತುಂಬಾನೇ ರೀತಿಯಾದಂಥ ಚೆನ್ನಾಗಿ ಕಲಿಸ್ತಾ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ನಿಮಗದು ಕಷ್ಟ ಅನಿಸ್ಬೋದು. ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಕೆಲವು ಕಾಲೇಜ್‌ಗಳಲ್ಲಿ ಅಷ್ಟಾಗೇನು ಸೀರಿಯಸ್ ಆಗಿ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನಿಮಗೆ ಬಿ ಎಡ್ ಏನು ನಾರ್ಮಲೇ ಅಂತಾನೆ ಅನಿಸ್ತಿರುತ್ತೆ. ನಿಮ್ಮ ಫ್ರೆಂಡ್ಸ್‌ಗಳಾದ್ರು ನಿಮ್ಗೆ ಹೇಳಿರುವಂಥ ಒಪಿನಿಯನ್ ಆಗಿದ್ರೆ. ಬಟ್ ನಿಜವಾಗ್ಲೂ ಹೇಳಿದ್ರೆ ಬಿ ಎಡ್ ಅಂತಕ್ಕಂಥದ್ದು ಏನಿದೆಯಲ್ಲ, ತುಂಬಾನೇ ವರ್ಕ್‌ಗಳಿರುತ್ತೆ, ತುಂಬಾನೇ ಪೇಷನ್ಸ್ ಬೇಕಿರುತ್ತೆ ನಿಮಗೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೂ ಕೂಡ ಒಂದು ಕೋರ್ಸನ್ನು. ಮತ್ತೆ ಸಾಕಷ್ಟು ರೀತಿಯಾದಂಥ ಬರೆಯೋ ವರ್ಕ್‌ಗಳೇ ಇರ್ತವೆ ಅಂತ ಹೇಳ್ಬೋದಾಗಿರುತ್ತೆ. ತುಂಬಾ ಜನ ಯಾಕಾದ್ರು ಬಿ ಎಡ್ ತಗೊಂಡಿದ್ದೀವೋ ಅಂತಕ್ಕಂಥ ಒಂದು ಸ್ಥಿತಿಗೂ ಕೂಡ ಹೋಗಿದ್ದಾರೆ. ಯಾಕಂದ್ರೆ ತುಂಬಾ ಬರೆಯೋದಿರುತ್ತೆ, ಇಷ್ಟೊಂದು ಬರೀಬೇಕು ಅಂತ ಅನ್ಕೊಂಡಿಲ್ಲ, ಆಕ್ಟಿವಿಟಿಗಳು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಮಾಡಲ್‌ಗಳು ಮಾಡಬೇಕು ಅಂತ ನಾನು ಕೂಡ ತಲೆ ಕೆಡಿಸ್ಕೋತೀರಾ. ನೀವು ಡಿಗ್ರಿಯಲ್ಲಿ ಕಾಲೇಜ್‌ಗೆ ಹೋದ್ರು ಬಿಟ್ಟರು ಅದೆಲ್ಲ ಬಿ ಎಡಲ್ಲಿ ಹೋಗಲೇಬೇಕಿರುತ್ತೆ. ಕೆಲವೊಂದು ಕಾಲೇಜ್‌ಗಳು ನೀವೇಂದ್ರು ಸೇರ್ಕೊಂಡಿದ್ದೀರಾ ಅನ್ನೋ ಸಂದರ್ಭದಲ್ಲಿ ಬಿ ಎಡ್ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಂದರೆ ತುಂಬಾ ಕಠಿಣ ಅಂತ ಇರೋದಿಲ್ಲ. ಈಗ ಕಂಪೇರಬಲ್ ಯಾವುದೇ 1 ನೀವು ಡಿಗ್ರಿ ಮಾಡಿದಿರಲ್ಲ, ಬಿ ಎಡ್ ಅಂತಕ್ಕಂಥದ್ರಲ್ಲಿ ಎಲ್ಲಾನು ಕೂಡ ತಿಳ್ಕೊಂತೀರಾ ಅನ್ಬೋದು. ನಂತರದಲ್ಲಿ ಬೆಸ್ಟ್ ಅಂತಲೂ ಕೂಡ ಹೇಳ್ಬೋದಾಗಿರುತ್ತೆ ಬಿ ಎಡನ್ನು. ಅಂದರೆ ನಾನು ಪಿ ಜಿಗೆ ಹೋಲಿಕೆ ಮಾಡಿ ಏನು ಬೆಸ್ಟು ಆ ಥರ ಹೇಳ್ತಿರಲಿಲ್ಲ ಇಲ್ಲಿ, ನಿಮಗೆ ಬಿಟ್ಟಿದೆ ತಿಳ್ಕೊಳ್ಳೋದಕ್ಕೆ. ಬಟ್ ಆದರೆ ನೀವು ಪ್ರತಿಯೊಂದು ವಿಷಯನಲ್ಲಿ ತಿಳ್ಕೊಂತೀರಾ. ಅಂದರೆ ನೀವು ಎಂಟರ್ಟೈನ್ಮೆಂಟ್‌ನ ಮುಖಾಂತರ ಅಥವಾ ಕಲಿಕೆಯಲ್ಲಿ ನೀವು ಅಂದರೆ ಬೆಸ್ಟ್ ಕಾಲೇಜಿಗೆ ಸೇರ್ಕೊಬಿಟ್ರಿ ಅಂತಂದರೆ, ಚೆನ್ನಾಗಿರೋ ಕಾಲೇಜ್ ಎಲ್ಲ ಒಂದು ಪ್ರತಿಯೊಂದು ಆಕ್ಟಿವಿಟಿನ ಮಾಡಿಸುವಂಥ ಕಾಲೇಜಲ್ಲಿ ಲವಲವಿಕೆಯಿಂದನೇ ಕಲಿಯಬಹುದಾಗಿರುತ್ತೆ. ಮತ್ತು ಮಕ್ಕಳ ಜೊತೆನೂ ಕೂಡ ಇಂಟರ್ನ್‌ಶಿಪ್ ಅಂತಕ್ಕಂಥದ್ದಲ್ಲಿ ನೀವು ಮಕ್ಕಳ ಜೊತೆನ ಸಮಯನ ಕಳೆಯೋದ್ರ ಮುಖಾಂತರದಲ್ಲಿ ಅವರ ಜೊತೆ ಅಂದರೆ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ, ಸ್ಪಂದಿಸೋ ರೀತಿಯಲ್ಲಿ ಕಲಿಕೆಯನ್ನು ಕೂಡ ಉಂಟು ಮಾಡ್ಕೋಬೋದಾಗಿರುತ್ತೆ. ಆ ಕಾರಣಕ್ಕೆ ಬಿ ಎಡ್ ಅಂತಕ್ಕಂಥ ಏನಿಲ್ಲ 1 ಟು ಡಿಗ್ರಿ ನೀವೇನು ನೋಡಿರಲ್ವಲ್ಲ ಅಂತ ಒಂದು ಎಜುಕೇಷನ್ ಬಿ ಎಡ್ ಅಂತಕ್ಕಂಥದ್ರಲ್ಲಿ ಪಡ್ಕೋಬೋದಾಗಿರುತ್ತೆ. ಸೊ ಕಂಪೇರಬಲ್ ಇವಾಗ ಪಿ ಜಿ ಅಂದರೆ ಜಸ್ಟ್ ನೀವು ಎಕ್ಸಾಮ್ ಬರೆಯುವಂಥದ್ದು ಅಷ್ಟೇ ಇರುತ್ತೆ ಹೆಚ್ಚಾಗಿ. ಸೊ ಥಿಯರಿ ಪೇಪರ್ ಅಟೆಂಡ್ ಮಾಡುವಂಥದ್ದು, ಸೆಮಿನಾರ್ ಸಣ್ಣ ಪುಟ್ಟದಿರುವಂಥದ್ದಾಗಿರುತ್ತೆ, ಇಂಥವು ಇರುತ್ತೆ. ಬಟ್ ಬಿ ಎಡಲ್ಲಿ ತುಂಬ ನಿಮ್ಮ ಸ್ಕಿಲ್ ಕಡೆನೇ ಗಮನ ಕೊಡುವಂಥದ್ದಾಗಿರುತ್ತೆ. ಬಿ ಎಡ್ ಅಂತಕ್ಕಂಥದ್ದು ಕೌಶಲ್ಯಯುಕ್ತ ಒಂದು ತರಬೇತಿ, ವೃತ್ತಿಪರ ತರಬೇತಿ ಅಂತ ಕರೀತಾರೆ ಬಿ ಎಡನ್ನು, ವೃತ್ತಿಪರ ಕೋರ್ಸ್ ಅಂತಲೂ ಕೂಡ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಕಾಮನ್ ಪೋಸ್ಟ್ ಗ್ರಾಜುಯೇಷನ್ ಕೂಡ ವೃತ್ತಿಪರ ಕೋರ್ಸ್ ಅಂತ ಕರೀತಾರೆ. ಪ್ರಮುಖವಾಗಿ ಬಿ ಎಡ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಒಂದು ಬಿ ಎಡ್ ಮಾಡಿದ್ರೆ ಬೆಟರಾ ಅಥವಾ ಪಿ ಜಿ ಮಾಡಿದ್ರೆ ಬೆಟರ್, ಇದ್ರ ಬಗ್ಗೆ ಕೇಳ್ತಾರೆ ಜಾಸ್ತಿ ಆಯಿತು ಅನ್ಸುತ್ತೆ ಇವಾಗ ವಿಷಯ ಇಷ್ಟೊಂದು ಹೇಳಿರುವಂಥದ್ದು. ಏನಾದರೂ ಡೌಟ್ ಇದ್ರೂ ಕೂಡ ಇನ್ಸ್ಟಾಮಲ್ಲಿ ನೀವು ಕೇಳ್ಬೋದಾಗಿರುತ್ತೆ ಅಂತ ಹೇಳ್ತಾ, ಆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರುತ್ತೆ, ಆ ಮುಖಾಂತರ ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬೋದಾಗಿರುತ್ತೆ. ಇದೀಗ ವಿದ್ಯಾರ್ಥಿಗಳಿಗೆ ಬಿ ಎಡ್ ಪಿ ಜಿನ ಇದ್ರ ಬಗ್ಗೆ ಕೇಳ್ತಿದ್ದೀರಾ.
ಬಿ-ಎಡ್, ಪಿ-ಜಿ. ಸೊ ನಿಮಗೆ ನಾನು ಇಲ್ಲ ರೆಗ್ಯುಲರ್ ಕಾಲೇಜಿಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ನಾರ್ಮಲಾಗಿ ಹೆಚ್ಚು ಕಮ್ಮಿ ಎಕ್ಸಾಮ್‌ಗೆ ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ. ಸರ್ಟಿಫಿಕೇಟ್ ಅಷ್ಟೇ ಬೇಕು ಅನ್ನೋ ಥರ ಇದ್ರೆ ನೀವು ಪಿ-ಜಿನ ಮಾಡ್ಬೋದಾಗಿರುತ್ತೆ ನೀವು. ಸೊ ಪಿ-ಜಿಯಲ್ಲಿ ಡೈರೆಕ್ಟಾಗಿ ಅಡ್ಮಿಷನ್ ಇನ್ನೊಂದು ಮತ್ತೊಂದು ಆಗ್ಬೋದು ಅಥವಾ ಡೈರೆಕ್ಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಕೂಡ ಪಿ-ಜಿನ ಕಟ್ಬೋದಾಗಿರುತ್ತೆ ನೀವು. ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಪಿ-ಜಿ ಮಾಡ್ತೀನಿ ಅಂತಕ್ಕಂಥವ್ರಿಗೆ. ಇಲ್ಲ ನಾನು ರೆಗ್ಯುಲರ್ ಹೋಗ್ತೀನಿ ಅಂದ್ರೂ ಕೂಡ ಪಿ-ಜಿನ ಮಾಡ್ಬೋದಾಗಿರುತ್ತೆ. ಬಟ್ ನಿಮಗೆ ಒಂದು ಪ್ರೊಫೆಷನ್ ಆಗಬೇಕಾ ಅಥವಾ ಟೀಚರ್ ಆಗಬೇಕು ಅಂತಿದ್ದೀರಾ? ಅಥವಾ ನಿಮ್ಗೆ ಯಾವ ಥರ ಮೈಂಡ್ ಸೆಟ್ ಇದೆ? ಯಾವ ಥರ ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟ್‌ಗೆ ಟೀಚರ್ ಆಗಬೇಕು ಅಂದ್ರೆ ನೀವು ಆ ಥರ ಹೋಗ್ಬೋದಾಗಿರುತ್ತೆ ಪ್ರೊಫೆಸರ್ ಅಥವಾ ಲೆಕ್ಚರರ್ ಆಗಬೇಕು ಅಂದರೆ. ಸೊ ನಿಮ್ಮ ಒಂದು ಮನಸ್ಥಿತಿಗೆ ಸಂಬಂಧಪಟ್ಟಂತೆ ಥಿಂಕ್ ಮಾಡಿ. ನಂತರದಲ್ಲಿ ಬಿ-ಎಡ್ ಮಾಡಬೇಕಂತಕ್ಕಂಥವ್ರಿಗೆ ಹೇಳೋದಾದ್ರೆ ನೀವು ರೆಡಿ ಇದ್ದೀರಾ ಎಲ್ಲ ವರ್ಕ್‌ಗಳನ್ನ ಮಾಡಲಿಕ್ಕೆ? ಮತ್ತೆ ನೀವು ಶಿಕ್ಷಕರಾಗಲಿಕ್ಕೆ ಇಷ್ಟಪಡ್ತಿದ್ದೀರಾ? ಏನು ಎತ್ತ? ಮತ್ತು ಇವಾಗ ಇನ್ನೊಂದೇನಂದ್ರೆ ಕಂಪೇರಬಲ್ ಮಾಡಬೇಕಿರುತ್ತೆ ನೀವು. ಯಾಕಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತಕ್ಕಂಥದ್ದು ಏನದ ಕಾಲೇಜುಗಳ ಹಂತದಾಗಿರುತ್ತೆ. ಬಿ-ಎಡ್ ಅಂತಕ್ಕಂದ್ರೆ ಶಾಲೆಗಳಿರುತ್ತೆ. ಶಾಲೆಗಳು ಹೆಚ್ಚಿಗೆ ಇದೆಯಾ? ಕಾಲೇಜುಗಳು ಹೆಚ್ಚಿಗೆ ಇದೆಯಾ? ನೀವು ಮಾಡಿದ್ರು ಕೂಡ ಆ ಕೋರ್ಸನ್ನ ಜಾಬ್‌ಗಳು ಸಿಗ್ಬೋದಾ? ಗೌರ್ಮೆಂಟೇ ಸಿಗುತ್ತೆ ಅಂತಲ್ಲ, ಪ್ರೈವೇಟಲ್ಲಾದ್ರೂ ಕೂಡ ಸಾಧ್ಯತೆಗಳಿದಾವ ಸಿಗಲಿಕ್ಕೆ. ಅದ್ರ ಕಡೆನೂ ಕೂಡ ನೀವು ಯೋಚನೆ ಮಾಡೋದ್ರ ಮುಖಾಂತರ ಒಂದು ನಿರ್ಧಾರನ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ದೇನಾದ್ರು ಪ್ರಶ್ನೆ ಕೇಳಬೇಕು, ನಮ್ಮ ಜೊತೆ ಮಾತಾಡಬೇಕು ಅಂತ ಇರ್ತೀರಿ, ಇನ್ಸ್ಟಾಮಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇರುತ್ತೆ. ಅದರ ಮುಖಾಂತರ ನಿಮ್ಮ ಹೆಸರಿನ ಪಕ್ಕದಲ್ಲಿ ಕ್ರೆಡಿಟ್ ಸಿಂಬಲ್ ಬರುತ್ತೆ. ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಒಂದು ಗೈಡೆನ್ಸ್ ಅನ್ನು ಕೂಡ ಅಲ್ಲಿ ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರೋದು.